ಹೆಂಗಿದೆ ನೋಡಿ ರೂಟ್ ಫಾರೆಸ್ಟ್. ಬೆಂಗಳೂರು ನೀರು ನೋಡಿ ಎಷ್ಟು ಫೋರ್ಸ್ ಆಗುತ್ತೆ. ಸೊ ಲೈಟಾಗಿ ಡ್ರಿಸಲ್ ಆಗ್ತಾ ಇದೆ, ನೋಡ್ತಾ ಇರ್ಬೋದು ಹೆಂಗಿದೆ ವೆದರ್ ಅಂತ. ಫುಲ್ ಗ್ರೀನರಿ ಇದೆ. ಸೊ ಸೋಮವಾರಪೇಟೆಗೆ ರೀಚ್ ಆದ್ವಿ ಇವಾಗ. ಗೋಪಾಲಪುರದ ಬಾಣಾವರ ಹೆಬ್ಬಾಳ ರಸ್ತೆ. ನಮ್ಮನ್ನು ಡ್ರಾಪ್ ಕೇಳ್ತಾ ಇದ್ದಾರೆ ಹುಡುಗರು. ಬಸ್ ಫೆಸಿಲಿಟಿ ಕಮ್ಮಿ ಇರುತ್ತೆ, ಹಂಗಾಗಿ ಹೋಗೋರು ಬರೋರಿಗೆಲ್ಲ ಡ್ರಾಪ್ ಕೇಳ್ತಾ ಇರ್ತಾರೆ. ನಮಗೂ ಸುಮಾರು ಜನ ಕೇಳಿದ್ರು. ಸೊ ಇಲ್ಲಿ ಕರೆಕ್ಟಾಗಿ ನನಗೆ ಕೂತ್ಕೊಳ್ಳೋಕ್ಕೆ ಜಾಗ ಇಲ್ಲ ನನ್ನ ಗಾಡೀಲಿ, ಹಂಗಾಗ್ಬಿಟ್ಟಿದೆ. ಸೊ ವೈಬ್ಸ್ ನೋಡಿ ಇಲ್ಲೆಲ್ಲ ಎಷ್ಟು ಚೆನ್ನಾಗಿದೆ ಅಂದರೆ ಸಕ್ಕತ್ತಾಗಿದೆ ಅನ್ನೋದು. ಈಗ ಆ್ಯಕ್ಚುಲಿ ಇರೋದು ನಾವು ಕೂರ್ಗು. ಸೊ ಇದೇ ರೋಡಲ್ಲಿ ಸ್ಟ್ರೈಟ್ ಹೋಗ್ಬಿಟ್ರೆ ನಮಗೆ ಸಕಲೇಶ್ಪುರ ಸಿಗುತ್ತೆ. ಸೊ ಮತ್ತೆ ರಿಟರ್ನು ನಾವು ಇದೇ ರೋಡಲ್ಲಿ ಬಂದು ಹಾಗೆ ಇಲ್ಲಿಂದ ಒಂದು 50 ಕಿಲೋಮೀಟ್ರ್ ಆಗುತ್ತೆ ಸಕಲೇಶ್ಪುರಕ್ಕೆ. ಸೊ ಸುತ್ತ ಹಾಕೊಂಡು ಬಂದು ನಾವು ಸೀದಾ ಮತ್ತೆ ಸಕಲೇಶ್ಪುರಕ್ಕೆ ಹೋಗಬೇಕು. ವಾ, ಚಿಕ್ಕಮಗಳೂರು ಫೀಲ್ ಕೊಡ್ತಾ ಇದೆ ಇಲ್ಲೆಲ್ಲ, ಸಕ್ಕತ್ತಾಗಿದೆ. ಈ ಮರಗಳು ನೋಡಿ ಎಲ್ಲ ಕಡೆ ಅಂದರೆ ಸ್ವಲ್ಪ ಒಂದೇ ಥರ ಇರುತ್ತೆ. ಪರವಾಗಿಲ್ಲ, ನಮ್ಮ ಜಾಕಿ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಾ ಇದೆ. ನಾನು ಒಬ್ಬ ಇರೋದಕ್ಕೆ ಜಾಸ್ತಿ ಲೋಡ್ ಹಾಕಿಲ್ಲ ಗಾಡಿ ಮೇಲೆ, ನಾನೊಬ್ಬ. ಅದು ಬಿಟ್ಟರೆ ಒಂದು ಬ್ಯಾಗ್ ಇದೆ ಅಷ್ಟೇ. ಸೊ ಮೈಲೇಜ್ ಚೆನ್ನಾಗಿ ಕೊಡ್ತಾ ಇದೆ. ಸೊ ಇನ್ನೇನು ನಿಯರ್ ಇದ್ದೀವಿ, ಇನ್ನು 2 ಕಿಲೋಮೀಟರ್ಸ್ ಏನೋ ಇದೆ. ಹೆಂಗಿದೆ ನೋಡಿ ರೂಟ್, ಫಾರೆಸ್ಟ್ ರೂಟ್. ಮಳೆ ಬರ್ತಾನೆ ಇದೆ ಕಂಟಿನ್ಯೂಸ್ ಆಗಿ. ನೀರು ನೋಡಿ ಎಷ್ಟು ಫೋರ್ಸ್ ಆಗಿ ಹರಿತಾ ಇದೆ. ನೀರು ಫುಲ್ಲು ಫೋರ್ಸ್ ಆಗಿದೆ. ಹಾಂ, ರೋಡ್ ಹತ್ರ ವಾಪಸ್ ಕ್ಯಾರಿ ಮಾಡೋದು ಹೇಳ್ರಿ. ವಾಪಸ್ ಕ್ಯಾರಿ ಮಾಡ್ತೀರಾ ನೋಡಿ, ಹಳೆ ಬ್ರಿಡ್ಜು. ನೀರು ಮಾತ್ರ ಸಕ್ಕತ್ತಾಗಿದೆ. ಕ್ಲಿಯರ್ ವಾಟರ್ ಇದು ನೋಡಿ, ಚೆನ್ನಾಗಿದೆ. ಬೆಟ್ಟದಿಂದ ಎಲ್ಲ ಹರ್ಕೊಂಬರ್ತಾ ಇರುತ್ತೆ. ಇದ್ರದ್ದು ಯಾವ್ದಾರ ಒಂದು ಫಾಲ್ಸ್ ಸಿಕ್ಬಿಟ್ರೆ ನಮಗೆ, ವಾಟರ್ ಫಾಲ್ಸು, ಇಷ್ಟು ನೀರಿರೋದು ಚಿಂದಿಯಾಗಿರುತ್ತೆ ಮಾತ್ರ. ಹ್ಞೂ, ಏನೋ ಇಷ್ಟು ಫೋರ್ಸ್ ಐತೆ ನೀರು. ಹ್ಞೂ, ಹಳೆ ಬ್ರಿಡ್ಜ್ ಇದೆ ಅಲ್ವಾ? ಇದೇ ಹಳೆ. ಬೆಂಗಳೂರು. ಹಾಂ, ಹೆಂಗೈತಿ ಇದು? ಕ್ರೇಜಿ ಐತಲ್ಲ. ವಾ,
ಅಲ್ಲಿ ನಿಂತ್ಕೊಂಡು ಫೋಟೋ ತೆಗಿಯೋ. ವಾವ್, ಚಿಂದಿಯಾಗಿ ಕಾಣಿಸುತ್ತೆ ಮಾತ್ರ. ಎಲ್ಲ ಹಾಸನಿಂದ ಬಂದವರಂತೆ ಇವರೆಲ್ಲ. ಸೊ ಜನ ನೋಡಿ ಎಷ್ಟು ಬಂದಿದ್ದಾರೆ. ಮಳೆ ಮಾತ್ರ ಅಪ್ಪ ಸಕ್ಕತ್ತಾಗಿ ಬರ್ತಾಯಿದೆ ಮಳೆ. ಇಷ್ಟು ನೀರು ಇರುತ್ತೆ ನಾವು ಅಂದ್ಕೊಂಡೇ ಇರಲಿಲ್ಲ. ಕ್ರೇಜಿ ಇದೆ ಮಾತ್ರ ಫಾಲ್ಸ್ ಇದು. ಫೋಟೋಸು ಬೈಕ್ಗಳೆಲ್ಲ ಹಾಕ್ಬಿಟ್ಟು ಫೋಟೋಸ್ ಎಲ್ಲ ತಗೊತಾ ಇದ್ದೀವಿ. ಟೈರೆಲ್ಲ ಅರ್ಧ ಮುಳುಗೆ ಹೋಗಿದೆ. ಸೊ ನಮ್ಮ ಬಾಯ್ಸ್ ಅಲ್ಲಿಂದ ಎಲ್ಲ ಫೋಟೋಶೂಟ್ ಮಾಡ್ತಾ ಇದ್ದಾರೆ. ಕ್ರೇಜಿ ಗುರು, ಫುಲ್ ಅಲ್ಲಿಂದ ರೈಡ್ ಮಾಡ್ಕೊಂಬಂದ್ವಿ. ಅಲ್ಟಿಮೇಟ್. ಎಲ್ಲ ನೋಡ್ತಾ ಇದ್ದಂಗೆ ಇಲ್ಲಿ ಮೈಂಡ್ ಎಲ್ಲ ಫುಲ್ ಫ್ರೀ ಆಗ್ಬಿಡುತ್ತೆ ಹಂಗೆ. ಸೊ ಇದು ಹಳೆ ಬ್ರಿಡ್ಜ್ ಆ್ಯಕ್ಚುಲಿ ಇದ್ದಿದ್ದು. ಹಳೆ ಬ್ರಿಡ್ಜ್ ಇದ್ದಾಗಿಂದ ಜನ ಸೊ ಯಾವಾಗಲೂ ಇಲ್ಲಿ ಜಾಸ್ತಿ ಬಂದು ನಿಂತ್ಕೊತಿದ್ದರಿಂದ ರೋಡೆಲ್ಲ ಬ್ಲಾಕ್ ಆಗ್ತಿತ್ತು. ಸೊ ಹಾಗಾಗಿ ಅವರು ಇನ್ನೂ ಒಂದು ಬ್ರಿಡ್ಜ್ ಮಾಡಿದ್ದಾರೆ. ಆ ಕಡೆ ಇನ್ನೂ ಒಂದು ಬ್ರಿಡ್ಜ್ ಮಾಡಿಕೊಂಡು ಅಲ್ಲಿಂದ ಆರಾಮಾಗಿ ವೆಹಿಕಲ್ ಮೂಮೆಂಟ್ ಇರಲಿ ಅಂದ್ಬಿಟ್ಟು ಮಾಡಿದ್ದಾರೆ ಆ ಬ್ರಿಡ್ಜನ್ನ. ಸೊ ಇದು ಬಂದು ಹಳೆ ರೋಡು. ಇದು ಆ್ಯಕ್ಚುಲಿ ಬರೀ ಫೋಟೋಸು ಇದಕ್ಕೆ ಅಂತ ಜನ ನಿಲ್ಲಿಸಿ ಫೋಟೋಸ್ ಎಲ್ಲ ತೊಗೊಂಡು ಹೋಗ್ತಾರೆ. ಬಟ್ ಇಷ್ಟೊಂದು ಎಲ್ಲ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟೊಂದು ನೀರಿರುತ್ತೆ ಅಂತ. ಬಟ್ ಅಲ್ಟಿಮೇಟ್ ಆಗಿದೆ. ಫೋರ್ಸು ಅಷ್ಟೇ ಸಖತ್ ಫೋರ್ಸ್ ಇದೆ. ಮೇಲಿಂದ ಬರ್ತಾ ಇರೋದು ನೋಡಿದ್ರೆ ಲೈವಲ್ಲಿ ನೋಡ್ಬೇಕು ನೀವು. ಒಳ್ಳೆ ಮಜಾ ಇದೆ ಫಾಲ್ಸ್. ಸೊ ಸೆಂಟ್ರ್ ಸ್ಟ್ಯಾಂಡ್ ಹಾಕಕ್ಕೆ ಒದ್ದಾಡ್ತೀಯಲ್ಲೋ. ಇಲ್ಲಿ ಜಿಗಣೆಗಳು ಕಾಟ ಗುರು. ಈ ಕಡೆ ಸೈಡೆಲ್ಲ ಯಪ್ಪ ಆರ್ಸು. ಸೂರ್ಲಬ್ಬಿ ಫಾಲ್ಸ್ನ ನೋಡಿದ್ರಾ? ಸೊ ವಿಡಿಯೋ ಹೇಗನ್ನಿಸ್ತು ಕಮೆಂಟ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಮಾನ್ಸೂನ್ ಅಂದರೆ ಹಿಂಗಿರಬೇಕು ಗುರು. ಒಳ್ಳೆ ಪಕ್ಕಾ ಟೈಮಿಗೆ ಬಂದಿದ್ದೀವಿ. ಒಳ್ಳೆ ಮಾನ್ಸೂನ್ ರೈಡ್ಗೆ ಚೆನ್ನಾಗಿದೆ. ನಮಗಂತೂ ತುಂಬ ಖುಷಿ ಆಯಿತು. ಸೊ ರೋಡ್ ಪಕ್ಕದಲ್ಲಿ ಈ ಥರ ಫಾಲ್ಸ್ ಇದ್ದರೆ ಎಷ್ಟು ಖುಷಿ ನೋಡಿ. ಬಟ್ ಯಾರೂ ಇಲ್ಲ ನಮ್ಮನ್ನು ಬಿಟ್ಟರೆ. ಅವ್ರು ಯಾರೋ ಹಾಸನ್ ಬಾಯ್ಸ್ ಬಂದಿರೋ ಅವ್ರು ಹೊರಟೋದ್ರು. ಇವಾಗಂತೂ ಸಾಕಾಗಿದೆ, ಯಾರೂ ಇಲ್ಲ. ಎಷ್ಟೊತ್ತು ಬೇಕಾದ್ರೂ ಇಲ್ಲೇ ಟೈಮ್ ಸ್ಪೆಂಡ್ ಮಾಡ್ಬೋದು. ಸೊ ಇನ್ನೇನು ಹೊರಟ್ವಿ ಈಗ ಡೈರೆಕ್ಟು ಸಕಲೇಶ್ಪುರಕ್ಕೆ ಹೋಗಿ ಅಲ್ಲಿಂದ ಕಾಗಿನಹರೆ. ಸೊ ಬನ್ನಿ ಕಂಟಿನ್ಯೂ ಮಾಡೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಎಲ್ಲರೂ ಮಾನ್ಸೂನ್ ರೈಡ್ನ ಎಂಜಾಯ್ ಮಾಡ್ತಾಯಿದ್ದೀರಾ ಅಂದ್ಕೊಂಡಿದ್ದೀನಿ. ಸೊ ನಾವಂತೂ ಫುಲ್ ಎಂಜಾಯ್ ಮಾಡ್ತಾಯಿದ್ದೀವಿ ಮಾನ್ಸೂನ್ ರೈಡ್ನ. ಸೊ ನೀವು ವಿಡಿಯೋಸ್ನ ನೋಡಿ ಎಂಜಾಯ್ ಮಾಡ್ತಿದ್ದೀರಾ ಅಂದ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.